ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಓಝನಾಲಿಸಿಸ್ ಪಾರ್ಟನ್ನು ಡಿಸ್ಕಸ್ ಮಾಡೋಣಂತೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಂಬಂಧಪಟ್ಟಿರುವಂಥದ್ದು. ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂದರೆ ನೀಟ್ ಇರಲಿ, JEE ಇರಲಿ, KCET ಇರಲಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಭಾಳ ಹೆಲ್ಪ್ ಆಗುವಂಥದ್ದು. ಸೊ ಈ ಕೇಸ್ ಒಳಗೆ ಫಸ್ಟ್ ನಾವು ನೋಡೋಣಂತೆ ಓಝನಾಲಿಸಿಸ್ ಅನ್ನೋದು ಯಾವಾಗ ಯಾರ ಜೊತೆ ರಿಯಾಕ್ಟ್ ಆಗ್ತದ ಅನ್ನೋದು. ಹೌದಾ? ಓಝನಾಲಿಸಿಸ್ ಅಂತಂದರೆ ಇಲ್ಲಿ ಓಝೋನ್ ಪ್ಲೇಸ್ ಆನ್ ವೆರಿ ಇಂಪಾರ್ಟೆಂಟ್ ರೋಲ್, ನೋ ಡೌಟ್ ಇನ್ ಇಟ್, ರೈಟ್? ಸೊ ಜನರಲಿ ಏನಾಗ್ತದ ಅಂತಂದರೆ ವೆನೆವರ್ ಅಲ್ಕೀನ್ಸ್ ಇರಲಿ, ಅಲ್ಕೀನ್ಸ್ ಆರ್ ಅಲ್ಕೈನ್ಸ್, ರಿಮೆಂಬರ್, ಕ್ಯಾನ್ ರಿಯಾಕ್ಟ್ಸ್ ವಿತ್ ಓಝೋನ್ O3. ಸೊ ಹೇಗೆ ರಿಯಾಕ್ಟ್ ಆಗ್ತದೆ? ಸೊ ಫಸ್ಟು ವಿಲ್ ಸಿ ಅಲ್ಕೀನ್ಸ್ ಪಾರ್ಟನ್ನು ಡಿಸ್ಕಸ್ ಮಾಡ್ತೀನಿ. ಫಸ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಜಸ್ಟ್ ಇಮ್ಯಾಜಿನ್ ವಿ ಹ್ಯಾವ್ ಟೇಕನ್ ಈಥೀನ್ CS2 ಡಬಲ್ ಬಾಂಡ್ CS2 ವೆನ್ ಇಟ್ ರಿಯಾಕ್ಟ್ ವಿತ್ ಓಝೋನ್. ಸೊ ದಿಸ್ ರಿಯಾಕ್ಷನ್ ಟೇಕ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್, ರಿಮೆಂಬರ್, ಸಮ್ ಇನರ್ಟ್ ಸಾಲ್ವೆಂಟ್ ಅಂತ ಏನು ನಾವು ಕರಿತೀವಿ. ದಟ್ ಮೇ ಬಿ ಡೈಕ್ಲೋರೋ ಮೀಥೇನ್ ಇರ್ಬೋದು, CS2Cl2 ಇರ್ಬೋದು, ರೈಟ್? ಆರ್ ಯು ಕ್ಯಾನ್ ಯೂಸ್ CCl4 ಇರ್ಬೋದು. ಸೊ ಆರ್ CHCl3 ಇರ್ಬೋದು, ಕ್ಲೋರೋಫಾರ್ಮ್. ಲೈಕ್ ದಟ್ ವೆನ್ ವಿ ಯೂಸ್ ಇಟ್ ವಿಲ್ ಫಾರ್ಮ್ ಈಥೀನ್ ಓಝೋನೈಡ್ ಅಂತ ಕರಿತೀವಿ ನಾವು. ಈಥೀನ್ ಓಝೋನೈಡ್ ಅಂತ ಕರಿತೀವಿ. ಸೊ ಈಥೀನ್ ಓಝೋನೈಡ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಹೌ ಇಟ್ ವಿಲ್ ಫಾರ್ಮ್? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ CS2 ಇಲ್ಲೇ ನಿಮಗೆ ಡಬಲ್ ಬಾಂಡ್ ಕಾಣಿಸ್ತಾ ಇದೆ. ಇಲ್ಲಿ ಡಬಲ್ ಬಾಂಡ್ ಏನು ಕಾಣಿಸ್ತಾ ಇದೆ? ಒಂದು ಬಾಂಡ್ ಈ ರೀತಿ ಆಗ್ತದೆ. ಸೊ ಇನ್ನೊಂದು ಆಕ್ಸಿಜನ್ ಬಾಂಡ್ ವಿಲ್ ಬಿ ಲೈಕ್ ದಿಸ್, ರೈಟ್? ಸೊ ಲೈಕ್ ದಿಸ್, ರಿಮೆಂಬರ್. ಸೊ ದೆನ್ ದಿಸ್ ವಿಲ್ ಅಂಡರ್ಗೋ ಡಿಕಂಪೋಸಿಷನ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಆಲ್ವೇಸ್ ರಿಮೆಂಬರ್, ಓನ್ಲಿ ದಿಸ್ ಡಿಕಂಪೋಸಿಷನ್ ಟೇಕ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳಿಬಿಡ್ತೀವಿ ನಾವು. ಓಝನಾಲಿಸಿಸಲ್ಲಿ ಜಿಂಕ್ ಜೊತೆ ವಾಟರ್ನ ಯೂಸ್ ಮಾಡ್ತೀವಿ. ಆವಾಗ ಇದನ್ನು ನಾವು ಏನಂತ ಕರಿತೀವಿ? ರಿಡಕ್ಟಿವ್ ಓಝನಾಲಿಸಿಸ್ ಅಂತ ಕರಿತೀವಿ ನಾವು. ರಿಡಕ್ಟಿವ್ ಓಝನಾಲಿಸಿಸ್ ವಿ ಕಾಲ್ ಇಟ್ ಆಸ್ ರಿಡಕ್ಟಿವ್ ಓಝನಾಲಿಸಿಸ್ ಅಂತ ಕರಿತೀವಿ. ವೆನ್ ಜಿಂಕ್ ಈಸ್ ನಾಟ್ ಯೂಸ್ಡ್, ಆಕ್ಸಿಡೇಟಿವ್ ಓಝನಾಲಿಸಿಸ್ ಅಂತ ಕರಿತೀವಿ. ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಜಿಂಕ್ ವಾಟರ್. ಸೊ ಜಿಂಕ್ ವಾಟರ್ ಹಾಕಿದಾಗ ಇಲ್ಲಿ ರಿಮೆಂಬರ್, ಸೊ -ZnO ಆಗಿ ಹೊರಗೆ ಹೋಗಿಬಿಡ್ತದೆ. -ZnO ಆಗಿ ಹೊರಗೆ ಹೋಗಿಬಿಡ್ತದೆ. ಯಾವುದು? ಈ ಆಕ್ಸಿಜನ್ ಮತ್ತು ಈ ಜಿಂಕ್ ಸೇರಿಕೊಂಡು ZnO ಆಗಿ ಹೊರಗೆ ಹೋಗಿಬಿಡ್ತದೆ. ಸೊ ದೆನ್ ರಿಮೆಂಬರ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಕಂಪೌಂಡ್ ಆಸ್. ನೋಡಿ, ಈ ಬಾಂಡ್ ಹೇಗೆ ಬ್ರೇಕ್ ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಲೈಕ್ ದಿಸ್ ಇಟ್ ಈಸ್ ಗೋಯಿಂಗ್ ಟು ಬ್ರೇಕ್. ಲೈಕ್ ದಿಸ್ ಇಟ್ ಈಸ್ ಗೋಯಿಂಗ್ ಟು ಬ್ರೇಕ್. ಸೊ ಹೆನ್ಸ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ HC double bond OH plus another molecule of HC double bond OH. So under two molecule of this is going to form. This reaction we call it as ozonolysis. Reductive ozonolysis alli always remember, alkenes are converted into aldehydes or ketones depending on the what type of reagents you have taken. So for example ಇಲ್ಲಿ propene ತಗೋತೀನಿ ನೋಡಿ. ಈ ಸಾರಿ CS3 CH double bond CS2. When it react with ozone, first it will form ozonide in presence of CHCl3. ಕ್ಲೋರೋಫಾರ್ಮ್ ಅಂತ ತೊಗೊಂಡಿದ್ದೀನಿ. ಸೊ CCl4 ಕೂಡ ತಗೋಬೋದು. ಇಲ್ಲೇನಾಗ್ತದೆ ನೋಡಿ, ಓಝೋನೈಡ್ ಫಾರ್ಮೇಷನ್ ಹೀಗಾಗ್ತದೆ. CS3 CH, ಆಕ್ಸಿಜನ್ CH2, ಆಕ್ಸಿಜನ್ CS2, ರೈಟ್? ಪ್ರೋಪೀನ್ ಓಝೋನೈಡ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ವಿಲ್ ಅಂಡರ್ಗೋ ಕ್ಲೀವೇಜ್ ಲೈಕ್ ದಿಸ್. ಸೊ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಆ್ಯಂಡ್ ವಾಟರ್. ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್, ರಿಮೆಂಬರ್. ಸೊ CH3C ಡಬಲ್ ಬಾಂಡ್ OH. ಈ ಪಾರ್ಟ್ ಏನಿದೆ CH3C ಡಬಲ್ ಬಾಂಡ್ OH ಆಗ್ತದೆ. ಆ್ಯಂಡ್ ದಿಸ್ ಪಾರ್ಟ್ ವಿಲ್ ಬಿಕಮ್ HC double bond OH. So like this it is going to form. ಬಹಳ ಸಿಂಪಲ್ ಇದೆ. ಸೊ ದಿಸ್ ಈಸ್ ರಿಡಕ್ಟಿವ್ ಓಝನಾಲಿಸಿಸ್. ಸೊ ಇದರಲ್ಲಿ ನಾವು ಓಝೋನೈಡ್ ಫಾರ್ಮೇಷನ್ ಹೇಗಾಗ್ತದೆ ಅನ್ನೋದು ಬೋರ್ಡ್ ಎಕ್ಸಾಮಿಗೆ ಬೇಕು ನಮಗೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮ್, ಫೈನಲಿ ಯು ಹ್ಯಾವ್ ಟು ನೋ ದಿಸ್ ಪ್ರಾಡಕ್ಟ್, ಯು ಹ್ಯಾವ್ ಟು ನೋ ದೀಸ್ ಪ್ರಾಡಕ್ಟ್. ಅದಕ್ಕೆ ಒಂದು ಶಾರ್ಟ್ ಕಟ್ಟನ್ನು ಯೂಸ್ ಮಾಡ್ತೀವಿ. ಫಾರ್ ದ್ಯಾಟ್ ವಿ ವಿಲ್ ಯೂಸ್ ಒನ್ ಶಾರ್ಟ್ ಕಟ್. ರಿಮೆಂಬರ್, ಹೇಗೆ ಅಂತ ಅಂದರೆ ಬಹಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸಿ
ಇದನ್ನು ಬ್ರೇಕ್ ಮಾಡಿ ಇಲ್ಲೊಂದು ಆಕ್ಸಿಜನ್ ಆ್ಯಡ್ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ 2 moles ಆಫ್ ದಿಸ್ ಆ್ಯಂಡ್ ದಿಸ್ ಎರಡೂ ಸೇರಿ 2 moles ಬಂತು. ಕರೆಕ್ಟಾ? ಇಲ್ಲಿ ನೋಡಿ ಇದೇನಾಗ್ತದೆ, ಎಚ್ ಸಿ ಡಬಲ್ ಬಾಂಡ್ ಓ ಎಚ್ ಆಗ್ತದೆ. ದಿಸ್ ವಿಲ್ ಬಿಕಮ್ ಎಚ್ ಸಿ ಡಬಲ್ ಬಾಂಡ್ ಓ ಎಚ್. ಬಹಳ ಸಿಂಪಲ್ಲು. ಇದರಲ್ಲಿ ನೋಡಿ ಇದನ್ನು ಬ್ರೇಕ್ ಮಾಡಿ ಆಕ್ಸಿಜನ್ ಹಿಯರ್ ಇಫ್ ಯು ಆ್ಯಡ್, ಸೊ ದಿಸ್ ವಿಲ್ ಬಿಕಮ್ ಸಿ ಎಚ್ 3 ಸಿ ಡಬಲ್ ಬಾಂಡ್ ಓ ಎಚ್ ಪ್ಲಸ್ ಎಚ್ ಸಿ ಡಬಲ್ ಬಾಂಡ್ ಓ ಎಚ್. ರೈಟ್? ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್. ಎಸ್, ಇನ್ನೊಂದಷ್ಟು ಎಕ್ಸಾಂಪಲ್ ನೋಡೋಣಂತೆ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ದ ಬೆಟರ್ ಮ್ಯಾನರ್. ಸೊ ಈಗ ನೆಕ್ಸ್ಟ್ ಟೈಮ್ ಬರೀಬೇಕಾದ್ರೆ ನಾವು ಈ ಇಂಟರ್ಮೀಡಿಯೇಟ್ ಏನಿದೆ ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ವಿ ಆರ್ ಗೋಯಿಂಗ್ ಟು ರೈಟ್ ದ ಪ್ರಾಡಕ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಆ್ಯಂಡ್ ಇದ್ರ ಜೊತೆ ಒಂದು ಪಾಯಿಂಟನ್ನು ನಿಮಗೆ ಹೇಳಿಬಿಡ್ತೀನಿ. ಸೊ ಇನ್ಸ್ಟೆಡ್ ಆಫ್ ದಿಸ್ ಜಿಂಕ್ H2O, we can also use H2 in presence of nickel. ಸೊ ರಿಡ್ಯೂಸಿಂಗ್ ಏಜೆಂಟ್ H2 ಇನ್ ಪ್ರೆಸೆನ್ಸ್ ಆಫ್ ನಿಕೆಲ್ಲು ಕೂಡ ಯೂಸ್ ಮಾಡ್ಬೋದು, ಅಥವಾ ಪ್ಯಾಲಾಡಿಯಮ್ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದನ್ನು ಯೂಸ್ ಮಾಡ್ಬೋದು, ದಟ್ ಈಸ್ ರಿಮೆಂಬರ್ ಡೈಮಿಥೈಲ್ ಸಲ್ಫೈಡ್ ಅಂತ ಕರಿತೀವಿ. ಡೈಮಿಥೈಲ್ ಸಲ್ಫೈಡ್, ರೈಟ್? ಸೊ CH3SCH3. This also can be used. Dimethyl sulfide can also be used instead of zinc water, but zinc water is more famous. Water antu beke ಬೇಕು ನಮಗೆ, because if without water this decomposition does not take place. Remember that point. Now we'll go to the next slide. So ಈ ಸ್ಲೈಡ್ ಅಲ್ಲಿ ಏನು ಮಾಡೋಣ ಅಂತಂದ್ರೆ ಇನ್ನೊಂದು ಎಕ್ಸಾಂಪಲ್ ನಾ ಹೇಳ್ತೀನಿ ನೋಡಿ. ಸೊ CH3C double bond, here one CH3 and here it is CH3 ಇದೆ ನಮ್ಮ ಹತ್ರ. ಸೊ ದಿಸ್ ವಿಲ್ ಅಂಡರ್ಗೋ, ರಿಮೆಂಬರ್, ಓಝೋನಾಲಿಸಿಸ್, O3 ಪ್ಲಸ್ ಜಿಂಕ್ ಆ್ಯಂಡ್ ವಾಟರ್. ಡೈರೆಕ್ಟ್ ವಿಲ್ ರೈಟ್ ದ ಪ್ರಾಡಕ್ಟ್. ಹೇಗೆ ಬರಿತೀವಿ ಪ್ರಾಡಕ್ಟನ್ನು ನೋಡಿ, ಪ್ರಾಡಕ್ಟನ್ನು ಹೇಗೆ ಬರಿತೀವಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ಒನ್ ಆಕ್ಸಿಜನ್ ಹಿಯರ್, ದೆನ್ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್? ಸೊ CH3 C double bond O CH3 plus CH3 C double bond O H. ಕರೆಕ್ಟಾ? ಸೊ ಇಲ್ಲಿ ನೋಡಿ CH3 CH ಇದೆ, ಇದಕ್ಕೊಂದು ಡಬಲ್ ಬಾಂಡನ್ನು ಆ್ಯಡ್ ಮಾಡಿದ್ವಿ. ಸೊ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್, ಸೊ ಅಸಿಟಾಲ್ಡಿಹೈಡ್ ಫಾರ್ಮೇಷನ್ ಆಯಿತು. ಲೈಕ್ ದಿಸ್ ಯು ಕ್ಯಾನ್ ಈಸಿಲಿ ರೈಟ್ ದ ಪ್ರಾಡಕ್ಟ್. ರಿಮೆಂಬರ್ ದ್ಯಾಟ್. ಸೊ ಇಫ್ ದ ಕ್ವಶನ್ ಈಸ್ zinc is not used, ಏನಾಗ್ತದ ಅಂಥೇಳಿ ಅರ್ಥ ಮಾಡ್ಕೊಳ್ಳಿ. ಸೊ ಇಫ್ zinc is not used, then remember in this particular case, for example I will tell you, so CH3CH double bond CH2, when it will undergo reduction, that is with reaction with ozone in presence of only H2O, right? ಈಗ ಇದರಲ್ಲಿ ಏನು ಇಲ್ಲಿ ಫಾರ್ಮ್ ಆಗಿತ್ತಲ್ವ, ಇಲ್ಲಿ ನೋಡಿ ಇಲ್ಲೊಂದು ಆಕ್ಸಿಜನ್ ಫಾರ್ಮ್ ಆಗಿತ್ತು, ಹೌದಾ? ದಿಸ್ ಆಕ್ಸಿಜನ್ ವಾಟರ್ ಜೊತೆ ಸೇರಿ ಏನಾಗ್ತದೆ ಇಲ್ಲಿ H2O2 is going to form. H2O2 is going to form. H2O2 is a good oxidizing agent. ಸೊ ಕ್ವಶನ್ಲಿ ಬಹಳ ಕ್ಲಿಯರ್ ಆಗಿ ಏನಾದರೂ ಜಿಂಕ್ ಕೊಟ್ಟಿಲ್ಲ ಅಂದರೆ ಪ್ರಾಡಕ್ಟನ್ನು ಏನು ಬರೀಬೇಕು ಅನ್ನೋದು ಗೊತ್ತಿರಲಿ. ಓಕೆ, ಸೊ H2O2 ಆಗ್ತದೆ ಆ್ಯಂಡ್ ಆಕ್ಸಿಡೇಷನ್ ಟೇಕ್ ಪ್ಲೇಸ್. ರಿಮೆಂಬರ್, ಆಕ್ಸಿಡೇಷನ್ ಟೇಕ್ ಪ್ಲೇಸ್. ಆಕ್ಸಿಡೇಷನ್ ಹೇಗಾಗ್ತದೆ ನೋಡಿ. ಸೊ ದಿಸ್ ವಿಲ್ ಫಾರ್ಮ್ ಅ ಪ್ರಾಡಕ್ಟ್ ಫಸ್ಟ್. ಇದು ಪ್ರಾಡಕ್ಟನ್ನು ಫಾರ್ಮ್ ಮಾಡ್ತದೆ. ಯಾವ ಪ್ರಾಡಕ್ಟನ್ನು ಫಾರ್ಮ್ ಮಾಡ್ತದೆ ಇಲ್ಲಿ ನೋಡಿ. ದಿಸ್ ವಿಲ್ ಫಾರ್ಮ್ ಆಕ್ಸಿಜನ್ ಹಿಯರ್ ಆ್ಯಂಡ್ ಹಿಯರ್ ಯು ಆ್ಯಡ್ and you are going to write CH3CHO plus HCHO. Correct? So you have written. But this will react with hydrogen peroxide. This will react with hydrogen peroxide. Further reaction take place. So further reaction ಯಾಕೆ ಆಗ್ತದ? ಬಿಕಾಸ್ ಜಿಂಕ್ ವಿ ಹ್ಯಾವ್ ನಾಟ್ ಯೂಸ್ಡ್. ರಿಮೆಂಬರ್, ಜಿಂಕ್ ಯೂಸ್ ಮಾಡಿದ್ದಿದ್ರೆ ಏನಾಗ್ತಿತ್ತು ಹಾಗಾದರೆ? ಇನ್ ದಟ್ ಕೇಸ್ ರಿಮೆಂಬರ್ ದಟ್ ಜಿಂಕ್ ಕುಡ್ ಹ್ಯಾವ್ ರಿಯಾಕ್ಟ್ ವಿತ್ H2O2 ಟು ಫಾರ್ಮ್ ZnO plus H2O. Remember, you could have used zinc in with the water. If you don't use zinc, then remember H2O2 ಫಾರ್ಮ್ ಆಗ್ತದೆ. ಪ್ರಾಡಕ್ಟ್ ಏನು ಬರ್ತದೆ ನೋಡಿ, ಆಕ್ಸಿಡೇಷನ್ ಆಫ್ ಅಲ್ಡಿಹೈಡ್ ಏನು ಬರ್ತದೆ? CH3COOH as a product you are going to get, and HCOOH is going to form
here and this is not stable, immediately give rise to, remember, carbon dioxide plus water, which will undergo reaction once again. ಯಾವಾಗಲೂ ನೆನ್ಪಿಟ್ಕೊಳ್ಳಿ, whenever formic acid is the end product in any oxidation, it will never be at this stage immediately converted into carbon dioxide plus water, immediately converted into carbon dioxide plus water. ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಇಫ್ ಯು ಯೂಸ್ ಜಿಂಕ್, ರಿಡಕ್ಟಿವ್ ಓಝೋನಾಲಿಸಿಸ್ ಆಗ್ತದೆ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ ಆಸ್ ಅ ಪ್ರಾಡಕ್ಟ್. ಇಫ್ ವಿ ಯೂಸ್ H2O2 ಅಂದರೆ ವಿದೌಟ್ ಯೂಸಿಂಗ್ ಜಿಂಕ್, ಆವಾಗ H2O ಗೆಟ್ ಕನ್ವರ್ಟೆಡ್ ಇಂಟು ಹೈಡ್ರೋಜನ್ ಪರಾಕ್ಸೈಡ್, ಆಕ್ಸಿಡೈಸಿಂಗ್ ಏಜೆಂಟ್, ಆಕ್ಸಿಡೇಷನ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್. ಇನ್ ದಿಸ್ ಕೇಸ್ ಜಿಂಕ್ ಕೆಲಸ ಏನಾಗಾದರೆ, ಜಿಂಕ್ ವಿಲ್ ರಿಯಾಕ್ಟ್ಸ್ ವಿತ್ H2O2 ಟು ಫಾರ್ಮ್ ZnO plus water. Very very important point, remember that. So otherwise you are going to get the product like this. Remember, very very important difference. In the next slide, now we are going to discuss about if lithium aluminum hydride strong reducing agent is used in place of zinc. ನೋಡಿ, ಇನ್ ಪ್ಲೇಸ್ ಆಫ್ ಜಿಂಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದರೆ ಏನಾಗ್ತದೆ ನೋಡಿ. ಸೊ CH2 ಡಬಲ್ ಬಾಂಡ್ CH2 ಪ್ಲಸ್ ಓಝೋನ್, you are going to get in presence of water and lithium aluminum hydride. ಸೊ ಫಸ್ಟ್ ಪ್ರಾಡಕ್ಟ್ ಏನು ಫಾರ್ಮ್ ಆಗ್ತದೆ ಇಲ್ಲಿ ಬರೀರಿ. ಸೊ ಇದು ಬ್ರೇಕ್ ಆಗ್ತದೆ, ಆಕ್ಸಿಜನ್ ಬರೆದ್ರಿ, ಯು ಆರ್ ಗೋಯಿಂಗ್ ಟು ಗೆಟ್ HC ಡಬಲ್ ಬಾಂಡ್ OH ಪ್ಲಸ್ HC ಡಬಲ್ ಬಾಂಡ್ OH. But remember, in this particular case you have used stronger reducing agent lithium aluminum hydride. ಹೌದಾ, lithium aluminum hydride ಅನ್ನು ನೀವು ಯೂಸ್ ಮಾಡಿದ್ದೀರಿ. Because of that reason here what happens is this will undergo reduction to form. So in this case you are going to get CH3OH and this will also give rise to same product CH3OH. ಹೌದಾ. ಸೊ ಇನ್ನೊಂದು ಎಕ್ಸಾಂಪಲ್ನ ಹೇಳ್ತೀನಿ ನೋಡಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ನ ಹೇಳ್ತೀನಿ. ಇಫ್ ವಿ ಗೋ ಫಾರ್ ಲೈಕ್ ದಿಸ್ CH3 CH double bond CH3 here and CH3 here, then this when it react with ozone in presence of water and lithium aluminum hydride, then what will be the product? ಕರೆಕ್ಟಾಗಿ ನೋಡಿ, ಇದು ಇಲ್ಲಿ ಬ್ರೇಕ್ ಆಗ್ತದೆ, ಇಲ್ಲೊಂದು ಆಕ್ಸಿಜನ್ ಆ್ಯಡ್ ಮಾಡ್ತೀರಿ. ಫಸ್ಟ್ ಪ್ರಾಡಕ್ಟ್ ಏನಾಗ್ತದೆ, CH3CHO ಪ್ಲಸ್ CH3 C double bond O CH3 is going to form. So this is normal product. Now because of the strong reducing agent, this will undergo reduction and this will undergo reduction. ಹಾಗಾದರೆ ಫೈನಲ್ ಪ್ರಾಡಕ್ಟ್ ಏನು ಬರ್ತದೆ ಇಲ್ಲಿ, you are going to get CH3 CH2OH and here you are going to get CH3 CHOH CH3. So ketone converted into secondary alcohol and this the aldehyde converted into, so aldehyde converted into primary alcohol is going to form. So like this, remember, you are going to get the product. So always remember. ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣಂತೆ. ಇಫ್ ರಿಮೆಂಬರ್, ಸೊ ಹೀಗೆ ತಗೊಳ್ಳೋಣಂತೆ, CH2 ಡಬಲ್ ಬಾಂಡ್ CH2. if we use three types here, if we use first, remember, with ozone ಎಲ್ಲ ಕೇಸಲ್ಲೂ ಕೂಡ ಇರ್ತದೆ, zinc and water. if we use only water, if we use lithium aluminum hydride. ಸೊ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ in this particular case product is HCHO plus HCHO. ಈ ಕೇಸಲ್ಲಿ ನೋಡಿ ಆಕ್ಸಿಡೇಟಿವ್ ಹೋದ, ಇದು H2O2 ಫಾರ್ಮ್ ಆಗ್ತದೆ. ಸೊ ಫಸ್ಟ್ ಇಟ್ ವಿಲ್ ಫಾರ್ಮ್ HCHO, ಸೊ 2 moles, then it will form because of the oxidation, so H2O2 is going to oxidize this forming 2 HCOOH. ಬಟ್ ಇದು ಫೈನಲ್ ಪ್ರಾಡಕ್ಟ್ ಅಲ್ಲ. ಸೊ ಇಮಿಡಿಯೇಟ್ಲಿ ಏನಾಗ್ತದೆ ಇಲ್ಲಿ,
carbon dioxide plus water will be the product, remember. Then here HCHO is going to form. This will undergo reduction to form, remember, a CH3OH. ಸೊ ಇದು ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್ ಆಫ್ ಓಝೋನಾಲಿಸಿಸ್ ಆದಾಗ ಹೇಗೆ ಪ್ರಾಡಕ್ಟ್ ಫಾರ್ಮ್ ಆಗ್ತದೆ, ಯಾಕೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳು ಬರ್ತದೆ, ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವಾಟ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್. ಏನು ನೋಡಬೇಕು, ವೆದರ್ ZnCH2O ಇದೆಯಾ ಅಂತ ನೋಡಬೇಕು. ವೆದರ್ ಜಿಂಕ್ ಇಲ್ಲ, ಓನ್ಲಿ H2O ಇದ್ದರೆ ಥಿಂಕ್ ಅಬೌಟ್ ಆಕ್ಸಿಡೇಟಿವ್ ಓಝೋನಾಲಿಸಿಸ್. And if you have only lithium aluminum hydride with ozone without zinc, then reductive ozonolysis to the next step, that is CH3OH, alcohol is going to form in this particular case. So this is about, remember, this alkenes. ಈಗ ಒಂದು ಶಾರ್ಟ್ ಆಗಿ ಅಲ್ಕೈನ್ಸ್ ಬಗ್ಗೆ ನೋಡೋಣಂತೆ. ಅಲ್ಕೈನ್ಸ್ ಅಲ್ಲಿ ನೋಡ್ಬೇಡೋಣಂತೆ. ಸೊ ನಾವು ವಿಲ್ ಟೇಕ್ ಅಲ್ಕೈನ್ಸ್, ರೈಟ್. ಸೊ ಈಗ ನೋಡಿ, CH ಟ್ರಿಬಲ್ ಬಾಂಡ್ CH ಅನ್ನು ಯೂಸ್ ಮಾಡ್ತೀವಿ, ರಿಯಾಕ್ಟ್ಸ್ ವಿತ್ ಓಝೋನ್ ಇನ್ ಪ್ರೆಸೆನ್ಸ್ ಆಫ್ CHCl3 ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಓಝೋನೈಡ್ ಫಾರ್ಮ್ ಆಗ್ತದೆ. ಸೊ ಈಥೈನ್ ಓಝೋನೈಡ್ ಫಾರ್ಮ್ ಆಗ್ತದೆ. ಹೇಗೆ ಫಾರ್ಮ್ ಆಗ್ತದೆ, CH ಈ ಒಂದು ಬಾಂಡ್ ಹಾಗೆ ಉಳಿತದೆ. ಸೊ ಬಾಂಡ್ ಲೈಕ್ ದಿಸ್, ಆಕ್ಸಿಜನ್ ಆಕ್ಸಿಜನ್ ಬಾಂಡ್ ಲೈಕ್ ದಿಸ್. ನಾವು ದಿಸ್ ವಿಲ್ ಅಂಡರ್ಗೋ ಕ್ಲೀವೇಜ್. ಹೇಗೆ ಕ್ಲೀವ್ ಆಗ್ತದೆ ಇಲ್ಲಿ ಕರೆಕ್ಟಾಗಿ ನೋಡಿ, ಈ ಬಾಂಡ್ ಕ್ಲೀವ್ ಆಗ್ತದೆ, ಈ ಬಾಂಡ್ ಕ್ಲೀವ್ ಆಗ್ತದೆ, ದೆನ್ ದಿಸ್ ಬಾಂಡ್ ಈಸ್ ಅಂಡರ್ಗೋಯಿಂಗ್ ಕ್ಲೀವೇಜ್. ಸೊ ಫಸ್ಟ್ ಏನು ಮಾಡ್ತೀವಿ ಇಲ್ಲಿ, ಫಸ್ಟ್ ಏನು ಮಾಡೋಣಂತೆ, ವಿಚ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಆ್ಯಂಡ್ ವಾಟರ್. ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಆ್ಯಂಡ್ ವಾಟರ್ ಏನು ಫಾರ್ಮ್ ಆಗ್ತದೆ. ಸೊ ಇನ್ ದಿಸ್ ಕೇಸ್ ಕರೆಕ್ಟಾಗಿ ನೋಡಿ, HC ಡಬಲ್ ಬಾಂಡ್ O, HC ಡಬಲ್ ಬಾಂಡ್ O, ಒಂದು ಬಾಂಡ್ ಹಾಗೆ ಇರ್ತದೆ. ಸೊ C ಡಬಲ್ ಬಾಂಡ್ O H. ಸೊ HC ಡಬಲ್ ಬಾಂಡ್ O ಬಾಂಡ್ C ನೋಡಿ, HC ಡಬಲ್ ಬಾಂಡ್ O and here one bond as it is, HC double bond O is going to form. So this is about zinc water. So now if we use only water, then first ಏನು ಫಾರ್ಮ್ ಆಗ್ತದೆ, HC double bond O, C double bond O H, no doubt. But this will undergo further oxidation because H2O2 is going to form. H2O2 formation ಆಗಿ ಏನಾಗ್ತದೆ ಇಲ್ಲಿ, 2 moles of HC double bond O, OH is going to form. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಬಾಂಡ್ ಹೇಗೆ ಬ್ರೇಕ್ ಆಗ್ತದ ಅಂತಂದರೆ ಲೈಕ್ ದಿಸ್ ಬಾಂಡ್ ವಿಲ್ ಅಂಡರ್ಗೋ ಕ್ಲೀವೇಜ್. ಕರೆಕ್ಟಾ. ಸೊ HC double bond O, OH is going to form, and further this is not the end product here once again. So further oxidation of this give rise to, remember, carbon dioxide plus H2O. Carbon dioxide plus H2O. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ಈಸ್ ಗೋಯಿಂಗ್ ಟು ಫಾರ್ಮ್. ಇಫ್ ದ ಸೇಮ್ ಥಿಂಗ್, ಇಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಈಸ್ ಯೂಸ್ಡ್, ಏನಾಗ್ತದೆ ಇಲ್ಲಿ. ಸೊ ನೋಡಿ, CHOH ಈಸ್ ಗೋಯಿಂಗ್ ಟು ಫಾರ್ಮ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, HCH, here one H already ಇರ್ತದೆ ಹಾಗೆ. ಓಕೆ, ಸೊ 1 2 3 4 CHOH and CHOH. ಸೊ ಲೈಕ್ ದಿಸ್ ವಿಸಿನಲ್ alcohol diols is going to form. So like this alkynes are also can undergo reaction in presence of, remember, ozone. ಸೊ ಇದರಲ್ಲಿ ಬಹಳ ಇಂಪಾರ್ಟೆಂಟು, ಓಝೋನ್ ಜೊತೆ ರಿಯಾಕ್ಷನ್ ಆದಾಗ ಹೇಗೆ ನಿಮಗೆ ಪ್ರಾಡಕ್ಟ್ ಬರ್ತದ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇಲ್ಲ ಇನ್ನೊಂದು ಎಕ್ಸಾಂಪಲ್ನ ಹೇಳ್ತೀನಿ. ಸೊ ಇನ್ನೊಂದು ಎಕ್ಸಾಂಪಲ್ನ ಹೇಳ್ಬಿಡ್ತೀನಿ. ಸೊ ಅಲ್ಕೈನ್ಸಿಗೆ ನೋಡಿ, CH3 C triple bond C single bond CH3. So this when it undergo ozonolysis, so in presence of zinc and water, you are going to get the product like this. So ಇಲ್ಲಿ ಬಾಂಡ್ ಬ್ರೇಕ್ ಆದರೂ ಒಂದು ಬಾಂಡ್ ಹಾಗೆ ಉಳಿದಿರ್ತದ ಅನ್ನೋದು ಗೊತ್ತಿರಲಿ. ಸೊ CH3 C double bond O, C double bond O, CH3 is going to form. ಸೊ ಬ್ಯೂಟೇನ್ 2,3 ಡಯೋನ್ ಅಂತ ಕರಿತೀವಿ ನಾವು. ಕರೆಕ್ಟಾ. ಸೊ ನಾವು ಜಸ್ಟ್ ಇಮ್ಯಾಜಿನ್ ಇಫ್ ವಿ ಯೂಸ್ ಓನ್ಲಿ ವಾಟರ್,
ಇಫ್ ವಿ ಯೂಸ್ ಓನ್ಲಿ ವಾಟರ್ ದೆನ್ H2O2 ಆಗಿಬಿಟ್ಟು ಇದೇನಾಗ್ತದೆ ಇದು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಟ್ಸ್ ಗೋಯಿಂಗ್ ಟು ಫಾರ್ಮ್ CH3C double bond OH, 2 moles are going to form, right? So now this when we use lithium aluminum hydride ಏನಾಗ್ತದೆ ಇಲ್ಲಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್ CH3CHOH, so CH3CHOH. Like this, remember, you are going to get the product. ಸೊ ಇದನ್ನು ನಾವು ಓಝೋನಾಲಿಸಿಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಓಝೋನಾಲಿಸಿಸ್ ಅಂತ ಬಂದಾಗ ಯಾವುದನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡಿಕೊಂಡು ನೀವು ನಿಮ್ಮ ಆನ್ಸರನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರಿವರ್ಸ್ ಪ್ರೊಸೆಸ್ ಆಫ್ ಓಝೋನಾಲಿಸಿಸ್. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.